ನಮಸ್ತೆ. ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ. ನಾನು ನಿಮ್ಮ ಪುರುಷೋತ್ತಮ್. ಬೇಲೂರು ಪುರಸಭೆಯ ಮಾಜಿ ಅಧ್ಯಕ್ಷ ಅಶೋಕ್ರವರ ಮಾತುಗಳು. ಹೋರಾಟ ಈ ಒಂದು ವರ್ಷದಲ್ಲಿ ಅದನ್ನೇ ನಾವು ಮಾಡ್ಕೊಂಡು ಬಂದಿರೋದು. ಆದರೆ ನಮ್ಮ ತಂದೆ ಸಮಾನರಾದ ಶಿವರಾಮಣ್ಣ ಹಿರಿಯರು ಅಂತ ಹೇಳಿ ನಾವು ಸಮಾಧಾನವಾಗಿ ಇದ್ದೀವಿ. ಆದರೂ ಸಹ ಅವರು ಇವತ್ತವರೆಗೂ ಸಹ ನಮಗೆ ಕರೆದು ಕೂರಿಸಿ ಮಾತಾಡಿ ಬಾರಪ್ಪ ಹಿಂಗೆ ಆಗಿದೆ ಹಿಂಗೆ ಹೋಗಿದೆ ಅಂತಲೂ ಮಾತಾಡಿಲ್ಲ. ಹಾಗಾಗಿ ನಮಗೆ ಅವ್ರ ಸವಾಸನೂ ಬೇಡ. ಅವರು ಏನೇನು ಮಾಡ್ತಾರೆ ಅದಕ್ಕೆ ಪ್ರತಿ ಉತ್ತರ ನಾವು ಕೊಡ್ತಾ ಹೋಗ್ತೀವಿ. ಮುಂದಿನ ಇಂಥ ಕಾಂಗ್ರೆಸ್ಸಲ್ಲಿ ನಾವು ಅಧ್ಯಕ್ಷರು ಮಾಡ್ತೀವಿ ಅಂತ ಈ ಹಿಂದೆನೂ ಸಹ ಹೇಳಿದ್ವಿ. ತಮ್ಮ ಹತ್ರಲ್ಲೂ ಕ್ಲಿಪ್ಪಿಂಗ್ಗಳು ಇರಬೇಕು ಅಂತ ಅವತ್ತು ಹೇಳಿದ್ದು. ಶಿವರಾಮಣ್ಣವರ ಅವಶ್ಯಕತೆನೇ ಇಲ್ಲದಲ್ಲೇ ಅಕ್ರಮ್ ಅವರು ಅಧ್ಯಕ್ಷರಾಗ್ತಿದ್ದಾರೆ. ಹಾಗಾಗಿ ಅವರೇ ಮುಂದಿನ ಸೋಮವಾರ ಅಧ್ಯಕ್ಷರಾಗ್ತೀರ. ತಾವುಗಳು ಎಲ್ಲ ಬಂದು ಅಕ್ರಮ್ ಅವರಿಗೆ ನೀವು ಬೆಂಬಲ ಕೊಡ್ತೀರಾ? 100% ಅವ್ರಿಗೆ ಬೆಂಬಲ ಕೊಡ್ತೀವಿ. ಬೆಂಬಲ ಕೊಡೋಕ್ಕೋಸ್ಕರನೇ ಕೇಸನ್ನು ಸಮೇತ ನಾನು ವಾಪಸ್ ತಗೊಂಡಿದ್ದೀನಿ. ನಮ್ಮ ಸ್ನೇಹಿತ ಅಕ್ರಮ್ ಅಧ್ಯಕ್ಷರಾಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೇಸನ್ನು ಸಮೇತ ವಾಪಸ್ ತಗೊಂಡಿದ್ದೀನಿ. ಅವರು ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಅನ್ನೋದಕ್ಕೆ ಒಂದು ಉದಾಹರಣೆ. ನನ್ನ ವಿರುದ್ಧ ಏನು DC ಕೋರ್ಟ್ನಲ್ಲಿ ಸದಸ್ಯತ್ವನ ರದ್ದುಪಡಿಸಿದ್ರು. ಆ ರದ್ದುಪಡಿಸಿದಂಥದ್ದನ್ನು ಇವತ್ತು ಘನ ಉಚ್ಚ ನ್ಯಾಯಾಲಯವು ನನಗೆ ತಡೆಯಾಜ್ಞೆ ಕೊಟ್ಟು ನನ್ನ ಒಂದು ಕಾರ್ಯವೈಖರಿಯ ಸದಸ್ಯತ್ವನ ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ಹೈಕೋರ್ಟು ಆಜ್ಞೆ ಏನಿದೆ ಆ ಆಜ್ಞೆಯನ್ನು ನಾನು ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಕೊಟ್ಟು ಮುಂದೆ ನಡೀತಕ್ಕಂಥ ಏನು ಸೋಮವಾರ 11ನೇ ತಾರೀಕು ಪುರಸಭೆಯ ಅಧ್ಯಕ್ಷರ ಚುನಾವಣೆಯಲ್ಲಿ ಹಕ್ಕು ನನ್ನ ಓಟು ಹಾಕೋದಕ್ಕೆ ಒಂದು ಆಜ್ಞೆ ಸಿಕ್ಕಿರೋದಕ್ಕೆ ಬಹಳ ಸಂತೋಷವಾಗಿದೆ. ಹಾಗಾಗಿ ಏನು ಈ ಹಿಂದೆ ನನ್ನ ವಿರುದ್ಧ ಕೆಲವರು ಪಿತೂರಿ ಮಾಡಿ ನನ್ನ ಸದಸ್ಯತ್ವ ತೆಗೆಸಿದ್ರು, ಅವರಿಗೆ ಇವತ್ತು ಮುಖಭಂಗ ಆಗಬೇಕು. ನನ್ನ ವಿರುದ್ಧ 1 ವರ್ಷಗಳ ಕಾಲ ನನಗೆ ಎಲ್ಲಿ ಹೋದಲ್ಲಿ ಬಂದಲ್ಲಿ ತೊಂದರೆ ಕೊಡ್ಕೊಂಡು ಮಾಡಿದರು. ಆದರೆ ಶ್ರೀ ಚೆನ್ನಕೇಶವನ ಆಶೀರ್ವಾದದಿಂದ ಶ್ರೀ ಚೆನ್ನಕೇಶವ ಸ್ವಾಮಿಯ ಒಂದು ಕೃಪಾ ಕಟಾಕ್ಷದಿಂದ ಇವತ್ತು ನನಗೆ ಎಲ್ಲ ಥರದ ಒಂದು ಕಾರ್ಯವೈಖರಿಗಳಲ್ಲಿ ಜಯಶೀಲನಾಗಿ ಬಂದು ಮತ್ತೆ ಪುರಸಭಾ ಸದಸ್ಯರಾಗಿ ಮತ್ತು ಬೇಲೂರಿನ ಸಣ್ಣ ಪುಟ್ಟ ಕೆಲಸ ಮಾಡುವಂಥ ಅವಕಾಶನ ಮತ್ತೆ ಕಲ್ಪಿಸ್ಕೊಟ್ಟಿದ್ದೆ. ಹಾಗಾಗಿ ನಮ್ಮೆಲ್ಲರ ಪರವಾಗಿ ಎಲ್ಲ ಬೇಲೂರು ಜನತೆಯ ಪರವಾಗಿ ನನಗೆ ಬಂದಂಥ ಒಂದು ಏನು ಹೈಕೋರ್ಟ್ ಆದೇಶ ಸ್ವಾಗತಾರ್ಹವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸ ಕಾರ್ಯನ ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ಪಿತೂರಿ ಮಾಡಿ ನನ್ನನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದಂಥ ಶಿವರಾಮಣ್ಣವರಿಗೆ ಮೊದಲು ಮುಖಭಂಗ ಆಗಿದೆ. ಇವತ್ತು ತಾವುಗೆ ಒಂದು ಕ್ವಶನ್ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ತಾವು 1 ವರ್ಷದಿಂದ ಪುರಸಭೆಯಲ್ಲಿ ಯಾರನ್ನಾದರೂ ತಮ್ಮ ಏನು ನಿಮ್ಮ ಏನು ಸದಸ್ಯರುಗಳು ಇದ್ದಾರೆ ಅಲ್ಲ, ಯಾರನ್ನಾರು ತಾವು ಕೂರ್ಸೋಕ್ಕಾಗಿದೆಯಾ? ನನ್ನನ್ನು ಕರೆದು ಕೂರಿಸಿ ತಾವು ಮಾತಾಡೋಕ್ಕೆ ಯೋಗ್ಯತೆ ಇಲ್ದಲೇ ನನ್ನನ್ನು ಅವಿಶ್ವಾಸದಿಂದ ಕೆಳಗಿಳಿಸಿ ನನ್ನ ತೇಜಾವಾದ ಮಾಡಿ ನನ್ನ ಬಗ್ಗೆ ಅವಹೇಳನಕಾರಿಯ ಮಾತುಗಳನ್ನು ಕೆಲವು ಸದಸ್ಯರ ಹತ್ರ ಹೇಳಿಸಿ ನನ್ನನ್ನು ಭ್ರಷ್ಟ ಅಂತ ಹೇಳಿ ತಾವು ಏನು ಹರ್ಡಿಕರ್ ಸರ್ಕಲ್ ಅಲ್ಲ ಎಂಥದ್ದು ಬಸವೇಶ್ವರ ವೃತ್ತದಲ್ಲಿ ನನ್ನ ವಿರುದ್ಧ ನೀವು ಮೈಕ್ ಇಟ್ಕೊಂಡು ನೀರು ಕುಡ್ಕೊಂಡು ಅವನು ಭ್ರಷ್ಟ, ಅವನು ಎಂಥದ್ದು MLA ಜೊತೆ ಸೇರ್ಕೊಂಡಿದ್ದಾನೆ. ಎಲ್ಲಿ MLA ಜೊತೆ ನಾನು ಸೇರ್ಕೊಂಡಿದ್ದೀನಿ? MLA ಅವರು ನನ್ನ ಕಾರ್ಯವೈಖರಿನ ಮೆಚ್ಚಿ ನನಗೆ ಶಬಾಷ್ಗಿರಿ ಹೇಳಿದರು ಬಿಟ್ಟರೆ ನೀನು ಕಾಂಗ್ರೆಸ್ ಪಕ್ಷದಿಂದ ನಮ್ಮ BJP ಪಕ್ಷಕ್ಕೆ ಬಾಪ ಅಂತ ಯಾವತ್ತೂ ಹೇಳಿಲ್ಲ. ಆಯಿತಾ? ನಿಮ್ಮ ಥರ MLA ಅವರು ಅಲ್ಲ. ಅವರು ಹಿಂದೆ ಒಂದು ಹೇಳ್ಕೊಟ್ಟು ಮುಂದೆ ಒಂದು ಹೇಳ್ಕೊಟ್ಟು ಜಗಳಾಡಿಸಿ ಹೊಡೆದಾಡ್ಸೋ ಅಂಥ MLA ಅಲ್ಲ. ಅವ್ರ ಬಗ್ಗೆ ಹೇಳೋ ಅಂಥ ಅವಶ್ಯಕತೆ ತಮಗಿಲ್ಲ. ತಾವು ಮಾಡ್ತಿರೋದು ತಮ್ಮ ಚೇಲಗಳನ್ನ ಬಿಟ್ಕೊಂಡು ಇವತ್ತು ನನ್ನ ವಿರುದ್ಧ 1 ವರ್ಷ ನನಗೆ ತೊಂದರೆ ಕೊಟ್ಟು ಹಗಲು ರಾತ್ರಿ ನಾನು ನಿದ್ದೆ ಮಾಡಿಲ್ಲ. ಬೆಳಕರಿದ್ರೆ ಕೋರ್ಟು ಕಚೇರಿ. ಇದು ನಿಮಗೆ ಒಳ್ಳೆಯದಾಗುತ್ತಾ? ತಮ್ಮ 80ನೇ ವಯಸ್ಸಿನಲ್ಲಿ ಈ ಥರ ತೊಂದರೆನ ಕೊಡ್ತಿರಲ್ಲ ಜನಗಳಿಗೆ. ತಾವು ಶಾಸಕರೇನಾರು ಆಗ್ಬಿಟ್ರೆ ಏನು ಮಾಡೋದು? ಬೇಲೂರಲ್ಲಿ ಎಷ್ಟು ಜನನ ಹೊಡೆದಾಡಿಸ್ಬೇಕು ಅಂತ ಇದ್ದೀರಾ? ಈ ವಯಸ್ಸಲ್ಲಿ ಯಾಕೆ ಬೇಕು ನಿಮಗೆ ಇಂಥದ್ದು? 4 ಜನಕ್ಕೆ ಬುದ್ಧಿ ಹೇಳ್ಕೊಂಡು ಮೊಮ್ಮಕ್ಕಳು ಆಡಿಸ್ಕೊಂಡು ಒಳ್ಳೆಯರು ಅನ್ನೋ ಹೆಸರನ್ನ ನೀವು ಪಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಅವನ ಮೇಲೆ ಕೇಸ್ ಹಾಕು, ಅವನಿಗೆ ಜೈಲಿಗೆ ಕಳಿಸು. ಇದೇನ ತಾವು ಕಲ್ತಿರೋ ಬುದ್ಧಿ? ಈ ಮೂಲಕ ಧನ್ಯವಾದಗಳು.